ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಕರ್ನಾಟಕ ರಾಜ್ಯದ ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ವಿಡಿಯೋ ಮಾಡದೆ ಸುಮಾರು ದಿನಗಳೇ ಆಗಿತ್ತು. ಯಾಕೆ ಅಂತಂದರೆ ಇದೊಂಥರ ಗಜಪ್ರಸವದ ರೀತಿಯಲ್ಲಾಗಿದೆ. ಕೇಂದ್ರದ ಹೈಕಮಾಂಡ್ಗೆ ಈ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಯಾವುದೇ ದಮ್ಮು ತಾಕತ್ತು ನನಗಂತೂ ಕಾಣಿಸ್ತಾ ಇಲ್ಲ. ಸುಮ್ಮನೆ ಅನಗತ್ಯವಾಗಿ ಎಳೆದಾಟ ಮಾಡ್ತಾ ಇದ್ದಾರೆ. ಒಂದಾ ಸಿದ್ದರಾಮಯ್ಯನವರನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಬಹುದು, ಇಲ್ಲ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿಯೂ ಮಾಡಬಹುದು. ಇದೆರಡನ್ನೂ ಮಾಡದೆ ಯಾವುದೇ ಕ್ಲಾರಿಟಿಯನ್ನ ಕೂಡ ಕೊಡದೇ ಇರೋದರಿಂದಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಒಂದು ಹಂತದಲ್ಲಿ ನೆನೆಗುದಿಗೆ ಬೀಳ್ತಾ ಇದೆ. ಅಧಿಕಾರಿಗಳ ಮಟ್ಟದಲ್ಲಿ ಗೊಂದಲ ಇದೆ, ಇನ್ನೊಂದು ಕಡೆ ಸಚಿವರ ಮಟ್ಟದಲ್ಲೂ ಗೊಂದಲ ಇದೆ, ಶಾಸಕರು ಕೂಡ ಗೊಂದಲಕ್ಕೊಳಗಾಗಿದ್ದಾರೆ. ಈಗ ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಕೇಳಿದ್ರೆ, ಇವತ್ತು ದೆಹಲಿಯಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಆಗಿದೆ. ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದಾರಲ್ಲ, ಆ ಸಂದರ್ಭದಲ್ಲಿ ಆದಂತಹ ಮೀಟಿಂಗ್. ಇದನ್ನ ಒಂದು ಹಂತದಲ್ಲಿ ರಾಜ್ಯದ ಕುರ್ಚಿ ಕಿತ್ತಾಟದ ಕ್ಲೈಮ್ಯಾಕ್ಸ್ ಅಂತಲೇ ಕೆಲ ಮಾಧ್ಯಮಗಳು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವು. ಆ ಮಟ್ಟಿಗೆ ಇಲ್ಲೇನೋ ನಿರ್ಧಾರ ಆಗಿಬಿಡುತ್ತೆ ಅಂತ. ಆದರೆ ಮೀಟಿಂಗ್ ಏನೋ ಆಯಿತು. ಡಿ.ಕೆ. ಶಿವಕುಮಾರ್ ಯಾರ್ಯಾರನ್ನ ಭೇಟಿ ಆಗಬೇಕು ಅಂತ ಅಂದುಕೊಂಡಿದ್ರೋ ಅವರ ಭೇಟಿ ಈವರೆಗೂ ಸಾಧ್ಯ ಆಗಿಲ್ಲ. ಮೀಟಿಂಗ್ ಆದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಮತ್ತದೇ ಹಳೆಯ ದಾಟಿಯಲ್ಲಿ ಮಾರ್ಮಿಕವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಕಳೆದ 6 ತಿಂಗಳ ಹಿಂದೆ ಇದ್ದಂತಹ ಕಾನ್ಫಿಡೆನ್ಸ್ ಇವತ್ತು ಕಾಣಿಸ್ತಾ ಇಲ್ಲ. ಹಾಗಾದರೆ ಹೈಕಮಾಂಡ್ ಮಟ್ಟದಲ್ಲಿ ಏನಾಗ್ತಾ ಇದೆ? ಡಿ.ಕೆ. ಶಿವಕುಮಾರ್ ಅವರಿಗೆ ನಿಜವಾಗ್ಲೂ ತಡೆಯೊಡ್ಡುತ್ತಾ ಇರುವಂತಹದ್ದು ಯಾರು? ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸಾಗೆ ಉಳಿಯುತ್ತಾ? ಡಿ.ಕೆ. ಶಿವಕುಮಾರ್ ಅವರಿಗೆ ಮುಂದಿನ ಆಪ್ಷನ್ಗಳು ಏನಿದಾವೆ? ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ? ಇದೆಲ್ಲದರ ಬಗ್ಗೆ ಮಹತ್ವವಾದಂತಹ ಕೆಲವೊಂದಷ್ಟು ಅಪ್ಡೇಟ್ಗಳಿದ್ದಾವೆ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಾ ಇದೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರವಾಸದಲ್ಲಿದ್ದಾರೆ. ಅವ್ರು ಹೋಗಿದ್ದೇನಕ್ಕೆ ಕೇಳಿದ್ರೆ, ಅಸ್ಸಾಂ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಮಹತ್ವವಾದಂತಹ ಮೀಟಿಂಗ್ ಇದೆ, ಹೈಕಮಾಂಡ್ ನಮ್ಮನ್ನು ಕರೆದಿದೆ, ಹೀಗಾಗಿ ನಾನು ಹೋಗಿದ್ದೀನಿ ಎನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಉತ್ತರ. ಇದು ಸುಳ್ಳ ಕೇಳಿದ್ರೆ ಸುಳ್ಳಲ್ಲ, ಸತ್ಯ. ಅಸ್ಸಾಂ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ದೆಹಲಿಯ 10 ಜನಪಥ್ನಲ್ಲಿ ಒಂದು ಮೀಟಿಂಗ್ ಅನ್ನು ಕರೆದಿದ್ರು. ಅಲ್ಲಿ ಭೂಪೇಶ್ ಬಘೇಲ್, ಡಿ.ಕೆ. ಶಿವಕುಮಾರ್ ಸೇರಿ ಅನೇಕರು ಭಾಗಿಯಾಗಿದ್ರು. ನಿಮಗೆಲ್ಲ ಗೊತ್ತೇ ಇದೆ ಅಂತ ಭಾವಿಸಿದ್ದೀನಿ. ಅಸ್ಸಾಂ ಚುನಾವಣೆಯ ಕಂಪ್ಲೀಟ್ ನೇತೃತ್ವವನ್ನು ಪ್ರಿಯಾಂಕಾ ಗಾಂಧಿ ಅವರು ವಹಿಸಿಕೊಂಡಿದ್ದಾರೆ. ಅಸ್ಸಾಂನಲ್ಲಿ ಈ ಬಾರಿ ಚುನಾವಣೆಯನ್ನು ಹೇಗೆ ನಡೆಸಬೇಕು, ಯಾವ ರೀತಿಯಾಗಿ ಟಿಕೆಟ್ಗಳ ಹಂಚಿಕೆ ಆಗಬೇಕು, ಇದೆಲ್ಲದನ್ನು ನೋಡಿಕೊಳ್ತಾ ಇರುವಂತಹದ್ದು ಪ್ರಿಯಾಂಕಾ ಗಾಂಧಿ. ಅವರು ಒಂದು ಟೀಮನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಇದ್ದಾರೆ. ಅದರ ಒಂದು ಮೀಟಿಂಗ್ ದೆಹಲಿಯಲ್ಲಿ ನಡೆಸಲಾಯಿತು. ಪ್ರಿಯಾಂಕಾ ಗಾಂಧಿ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿಯಾದರು. ಈ ಭೇಟಿಯ ಬಳಿಕ ಡಿ.ಕೆ. ಶಿವಕುಮಾರ್ ಅವರನ್ನ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ವು. ಕರ್ನಾಟಕ ರಾಜ್ಯದ ಕುರಿತಾಗಿ ಏನಾದರೂ ಚರ್ಚೆ ಆಯ್ತಾ? ಅಂದರೆ ಸಿಎಂ ಬದಲಾವಣೆಯ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರ ಅಂತ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಏನು ಉತ್ತರ ಕೊಟ್ಟರು ಗೊತ್ತಾ? ಇದನ್ನೆಲ್ಲ ಬೀದಿಯಲ್ಲಿ ನಿಂತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ನಾಯಕರು ಸಿಕ್ಕಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಚರ್ಚೆ ಮಾಡ್ತೀನಿ. ನಾನು ರಾಜಕೀಯ ಮಾಡೋದಕ್ಕೆ ಬಂದಿರುವಂಥದ್ದು, ಇಲ್ಲೇನು ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಸ್ವಲ್ಪ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲಿ ಒಂದು ರೀತಿಯ ಹತಾಶೆ ಎದ್ದು ಕಾಣ್ತಾ ಇದೆ. ಮಿತ್ರರೇ, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ಈ ಕುರ್ಚಿ ಫೈಟ್ನ ಬಗ್ಗೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ನೀವೇನಾದರೂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು ಅಂತ ಬಯಸ್ತಾ ಇದ್ದೀರಾ? ನೀವ್ಯಾಕೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿಯೇ ವಿಡಿಯೋ ಮಾಡ್ತೀರಿ ಅಂತ. ಮಿತ್ರರೇ, ನಾನಿಲ್ಲೇನೂ ಕೂಡ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ವಿಡಿಯೋ ಮಾಡ್ತಾ ಇಲ್ಲ, ಅಥವಾ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಾಗಲಿ ಆಗಬಾರ್ದು ಅಂತಾಗಲಿ, ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತಾಗಲಿ ಅಥವಾ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅಂತಾಗಲಿ ನನಗೆ ಯಾವುದೇ ರೀತಿಯಲ್ಲೂ ಬಯಕೆ ಇಲ್ಲ. ಆದರೆ ಸದ್ಯ 6 ತಿಂಗಳಿನಿಂದ ನಡೀತಾ ಇರುವಂತಹ ಪ್ರತಿಯೊಂದು ಬೆಳವಣಿಗೆಗಳೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿಯೇ ಇದೆ. ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಫೇವರ್ ಆಗಿ ಒಂದೇ ಒಂದು ಬೆಳವಣಿಗೆಗಳು ಕೂಡ ಆಗ್ತಾ ಇಲ್ಲ, ಇದು ಸತ್ಯ. ಹೀಗಾಗಿ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ನಿಮಗದೊಂಥರ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿದ್ದಂತೆ ಕಂಡು ಬರುತ್ತಷ್ಟೇ. ಈಗಲೂ ಸಹ ಅಷ್ಟೇ ಮಿತ್ರರೇ, ದೆಹಲಿಯಲ್ಲಾದಂಥ ಎಲ್ಲ ಬೆಳವಣಿಗೆಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿಯೇ ಇದ್ದಾವೆ. ಇವತ್ತು ಅವರು ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಹಿಂದೆ ಕೊಟ್ಟಂತಹ ಮಾತಿನ ಬಗ್ಗೆಯೂ ಕೂಡ ನೆನಪು ಮಾಡಿಕೊಟ್ಟಿದ್ದಾರೆ. ಆದರೆ ಅವರಿಗೆ ಸ್ಪಷ್ಟ ಭರವಸೆಗಳು ನೆಹರು ಗಾಂಧಿ ಕುಟುಂಬದಿಂದ ಸಿಗ್ತಾ ಇಲ್ಲ. ಅದು ಡಿ.ಕೆ. ಶಿವಕುಮಾರ್ ಅವರ ಹತಾಶೆಯ ಮಾತುಗಳಿಂದಲೇ ಸ್ಪಷ್ಟವಾಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ? ನೆಹರು ಗಾಂಧಿ ಕುಟುಂಬ ಯಾಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಬಗ್ಗೆ ಈ ರೀತಿಯ ಧೋರಣೆಯನ್ನು ತಳೆದಿದೆ? ಡಿ.ಕೆ. ಶಿವಕುಮಾರ್ಗೆ ಚಾನ್ಸ್ ಕೊಡ್ತೀನಿ ಅಂತ ಈ ಹಿಂದೆ ಹೇಳಿದ್ರು, ಈಗ ಯಾಕೆ ಈ ಮೀನಾಮೇಷ ಎಣಿಸುವಂತಹ ಕೆಲಸ ಆಗ್ತಾ ಇದೆ? ಇದನ್ನು ನೋಡೋದೇ ಆದರೆ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲೇ ಸ್ಪಷ್ಟವಾಗಿ 2 ವಿಭಾಗಗಳಾಗಿದ್ದಾವೆ. ಅಂದರೆ ಒಂದು ರೀತಿಯಲ್ಲಿ ದ್ವಂದ್ವ ನಿರ್ಮಾಣ ಆಗಿದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಕಾಂಗ್ರೆಸ್ ಅಂತಂದ್ರೆ ಏನು? ಅದು ಸೋನಿಯಾ ಗಾಂಧಿ ಅವರ ಕುಟುಂಬದ ಹಿಡಿತದಲ್ಲಿರುವಂತಹ ಒಂದು ಪಕ್ಷ. ಅಲ್ಲೇನೇ ಇದ್ರೂ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಏನು ಹೇಳ್ತಾರೋ ಅದೇ ಫೈನಲ್ ಆಗುತ್ತೆ. ಅದಕ್ಕಿಂತ ದೊಡ್ಡ ನಾಯಕ ಇನ್ನೊಬ್ರು ಇದ್ದಾರೆ ಅಂತಂದರೆ ಹಾಗೆ ಹೇಳೋದವನ ತಲೆ ಮೇಲೆ ಮರ ಬಿದ್ದಿರಬೇಕಷ್ಟೇ. ಸದ್ಯ ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಈ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಈ ಮೂವರ ನಡುವೆಯೇ ಒಮ್ಮತ ಇಲ್ಲ.
ಸೋನಿಯಾ ಗಾಂಧಿ ಒಂದು ಹಂತದಲ್ಲಿ ನ್ಯೂಟ್ರಲ್ ಆಗಿದ್ರೆ ಅದಕ್ಕೆ ಕಾರಣ ಏನು ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸೋನಿಯಾ ಗಾಂಧಿ ಅವರು ಯಾವುದೇ ರೀತಿಯಲ್ಲೂ ಕೂಡ ರಾಜಕೀಯ ನಿರ್ಧಾರಗಳನ್ನು ಕೈಗೊಳ್ತಾ ಇಲ್ಲ. ಅಂದರೆ ಯಾರಿಗೂ ಭರವಸೆಯನ್ನು ಕೊಡ್ತಾ ಇಲ್ಲ ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇಲ್ಲ. ರಾಜಕೀಯದಿಂದ ಒಂದು ಹಂತಕ್ಕೆ ದೂರ ಸರಿದಿದ್ದಾರೆ. ಇನ್ನಿರುವಂತಹದ್ದು ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ಪ್ರಿಯಾಂಕಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಪರವಾದಂತಹ ಒಲವಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಈ ಹಿಂದೆ ಮಾತು ಕೊಡಲಾಗಿತ್ತು, ಆ ಪ್ರಕಾರವಾಗಿ ಪಕ್ಷ ನಡೆದುಕೊಳ್ಳಬೇಕು ಅಂತ ಪ್ರಿಯಾಂಕಾ ಗಾಂಧಿ ವಾದ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಡಿ ಕೆ ಬೆನ್ನಿಗೆ ಪ್ರಬಲವಾಗಿ ನಿಂತುಕೊಂಡಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ಗೆ ಏನಾದರೂ ಸಣ್ಣ ಮಟ್ಟಿನ ಕಾನ್ಫಿಡೆನ್ಸ್ ಇದ್ರೆ ಅದು ಪ್ರಿಯಾಂಕಾ ಗಾಂಧಿಯಿಂದ ಮಾತ್ರ. ಆದರೆ ರಾಹುಲ್ ಗಾಂಧಿ ಅವರಿಗೆ ಆ ರೀತಿಯಾದಂತಹ ಯಾವುದೇ ಇಚ್ಛೆಗಳು ಈ ಹಿಂದೆಯೂ ಇರಲಿಲ್ಲ, ಈಗಲೂ ಇಲ್ಲ. ಮಿತ್ರರೇ, ಇದನ್ನೇ ನಾನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ದೆಹಲಿಯ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ. ರಾಹುಲ್ ಗಾಂಧಿ ಯಾಕೆ ಈ ರೀತಿಯ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ, ಯಾಕೋಸ್ಕರವಾಗಿ ಅವರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಅಂತಂದರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಒಂದು ಹಿಂದುಳಿದ ವರ್ಗದ ಪಾಲಿಟಿಕ್ಸ್. ಎರಡನೇದಾಗಿ ಸಿದ್ದರಾಮಯ್ಯನವರನ್ನ ಇವತ್ತು ಪ್ರಬಲವಾಗಿ ಬೆಂಬಲಿಸ್ತಾ ಇರುವಂತಹ ನಾಯಕ ಯಾರು? ಕೆ ಸಿ ವೇಣುಗೋಪಾಲ್. ಅವರು ರಾಹುಲ್ ಗಾಂಧಿ ಅವರಿಗೆ ಪದೇ ಪದೇ ಹೇಳ್ತಾ ಇದ್ದಾರೆ, ಕರ್ನಾಟಕ ರಾಜ್ಯವನ್ನು ಟಚ್ ಮಾಡಬೇಡಿ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಡಿ, ಅಟ್ಲೀಸ್ಟ್ ಕೇರಳ ಎಲೆಕ್ಷನ್ ಮುಗಿಯುವವರೆಗಾದರೂ ಕೂಡ ಆ ವಿಚಾರಕ್ಕೆ ಕೈ ಹಾಕಬೇಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಕೆ ಸಿ ವೇಣುಗೋಪಾಲ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ ರಾಹುಲ್ ಗಾಂಧಿ ಅವರು ಕೆ ಸಿ ವೇಣುಗೋಪಾಲ್ ಮೇಲೆ ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದ್ದಾರೆ ಅಂತ. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸ್ಪೀಕರ್ ಚೇರ್ನಲ್ಲಿ ಕೂತಿರುವಂಥವ್ರನ್ನ ಚೇರ್ಮನ್ ಅಂತ ಕರಿಬೇಕಾ, ಸ್ಪೀಕರ್ ಅಂತ ಕರಿಬೇಕಾ ಅಂತ ಕೆ ಸಿ ವೇಣುಗೋಪಾಲ್ ಬಳಿಯಲ್ಲಿ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಕೆ ಸಿ ವೇಣುಗೋಪಾಲ್ ಮೇಲೆ ಡಿಪೆಂಡ್ ಆಗಿರುವಾಗ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಕೆ ಸಿ ವೇಣುಗೋಪಾಲ್ ಮಾತನ್ನ ತಳ್ಳಿ ಹಾಕ್ತಾರಾ? ಸಿದ್ದರಾಮಯ್ಯನವರು ಭರ್ಜರಿಯಾಗಿ ಗೇಮ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಮೊದಲಿನಿಂದಲೂ ಕೂಡ ಕೆ ಸಿ ವೇಣುಗೋಪಾಲ್ ಬೆಂಬಲಿಸಿಕೊಂಡೇ ಬಂದಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಪರವಾಗಿ ದೆಹಲಿಯಲ್ಲಿ ಪ್ರಬಲವಾಗಿ ಬ್ಯಾಟ್ ಬೀಸ್ತಾ ಇದ್ದಂಥ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ. ಸದ್ಯ ಸುರ್ಜೇವಾಲಾರನ್ನು ಕೂಡ ಸಿದ್ದರಾಮಯ್ಯನವರು ನ್ಯೂಟ್ರಲ್ ಮಾಡಿದ್ದಾರೆ. ಅದು ಹೇಗೆ ಗೊತ್ತಾಗುತ್ತೆ ಕೇಳಿದ್ರೆ, ಸುರ್ಜೇವಾಲಾ ಕಳೆದ ಒಂದು 3-4 ತಿಂಗಳಿನಿಂದ ಕರ್ನಾಟಕದ ಕಡೆಗೆ ಮುಖವೇ ಹಾಕ್ತಾ ಇಲ್ಲ. ಅದಕ್ಕೂ ಮೊದಲು ನೋಡಿ, ಕರ್ನಾಟಕಕ್ಕೆ ಸುರ್ಜೇವಾಲಾ ತಿಂಗಳಲ್ಲಿ 2-3 ಬಾರಿ ಬರ್ತಾ ಇದ್ರು. ಕರ್ನಾಟಕದಲ್ಲಿ ಏನೇ ಬೆಳವಣಿಗೆ ಆದರೂ ಕೂಡ ಸುರ್ಜೇವಾಲಾ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ರು. ಈಗ ಅವರು ಉಸ್ತುವಾರಿ ಆಗಿದ್ರೂ ಕೂಡ ಕರ್ನಾಟಕದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇಲ್ಲ. ಅಲ್ಲಿಗೆ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಚೆಕ್ ಮೇಟ್ ಕೊಟ್ಟರು. ಆದರೂ ಸಹ ಡಿ ಕೆ ಶಿವಕುಮಾರ್ ಮರಳಿ ಯತ್ನವ ಮಾಡು ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ. ಕೇಂದ್ರ ನಾಯಕರನ್ನ ಭೇಟಿಯಾಗೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಪ್ರಿಯಾಂಕಾ ಗಾಂಧಿ ಈಸಿಯಾಗಿ ಸಿಗ್ತಾ ಇದ್ದಾರೆ, ಆದರೆ ರಾಹುಲ್ ಗಾಂಧಿ ಇದುವರೆಗೂ ಕೂಡ ಸಿಕ್ಕಿಲ್ಲ. ಸಿಗೋದು ಅಂತಂದ್ರೆ ಸುಮ್ಮನೆ 2 ನಿಮಿಷ ಮಾತನಾಡೋದಕ್ಕೆ ಸಿಗೋದಲ್ಲ. ಕರ್ನಾಟಕ ರಾಜ್ಯದ ಬಗ್ಗೆ ಉತ್ಸಾಹವನ್ನು ವಹಿಸಿ ಮಾತನಾಡೋದಕ್ಕೆ ರಾಹುಲ್ ಗಾಂಧಿ ಆಸಕ್ತಿಯನ್ನೇ ತೋರಿಸ್ತಾ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯನ್ನ ಮನವೊಲಿಸೋದಕ್ಕೋಸ್ಕರವಾಗಿ ಬೇರೆ ಬೇರೆ ದಾರಿಗಳನ್ನು ಅನುಸರಿಸ್ತಾ ಇದ್ದಾರೆ. ಅದು ಹೇಗೆ ಕೇಳಿದ್ರೆ, ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಗೆ ಆಪ್ತರಾಗಿರುವಂತಹ ಇತರೆ ನಾಯಕರಿದ್ದಾರಲ್ಲ, ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಸ್ಯಾಮ್ ಪಿತ್ರೋಡಾ, ಅಂಬಿಕಾ ಸೋನಿ, ಇವರನ್ನ ಸಹ ಡಿ ಕೆ ಶಿವಕುಮಾರ್ ರೀಚ್ ಆಗಿದ್ದಾರೆ. ಅಂದ್ರೆ ಅವರ ಮೂಲಕವಾಗಿ ರಾಹುಲ್ ಗಾಂಧಿಯ ಮೇಲೆ ಒತ್ತಡ ಹಾಕಿಸೋದಕ್ಕೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಯಾವೊಂದು ತಂತ್ರಗಾರಿಕೆಯೂ ಕೂಡ ಇದುವರೆಗೆ ಫಲ ಕೊಟ್ಟಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಮುಖ ಒಂದು ಸ್ವಲ್ಪ ಸಪ್ಪೆಯಾಗಿದೆ. ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ, ಡಿ ಕೆ ಸುರೇಶ್ ಅವರು ಕೂಡ ಈ ಹಿಂದೆ ಇದ್ದಷ್ಟು ಕಾನ್ಫಿಡೆಂಟ್ ಆಗಿ ಇವತ್ತು ಕಾಣಿಸ್ತಾ ಇಲ್ಲ. ಡಿ ಕೆ ಸುರೇಶ್ ಅವರ ಇತ್ತೀಚಿನ ಸ್ಟೇಟ್ಮೆಂಟ್ ಅನ್ನು ಗಮನಿಸಿ. ಅವರೇನು ಹೇಳಿದ್ದಾರೆ, ತಡವಾದರೂ ಕೂಡ ಕೊಟ್ಟ ಮಾತನ್ನು ಉಳಿಸಿಕೊಳ್ತಾರೆ ಎನ್ನುವಂತಹ ಭರವಸೆ ನನಗೆ ಈಗಲೂ ಕೂಡ ಇದೆ. ಇದರ ಅರ್ಥ ಏನು? ಕೊಟ್ಟ ಮಾತು ತಡವಾಗ್ತಾ ಇದೆ ಅಂತ ಪರೋಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ. ಮಿತ್ರರೇ, ಇದೆಲ್ಲ ಆಗ್ತಾ ಇರುವಂತಹ ಬೆಳವಣಿಗೆಗಳಾದ್ರೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಕಾಲ ಮಿಂಚಿ ಹೋಗ್ತಾ ಇದೆ ಅಂತ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಮುಂದಿನ ಕೆಲ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಪೂರಕವಾಗಿಲ್ಲ. ಮೊದಲನೇದಾಗಿ ಗಮನಿಸಿ, ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯ ಅಸ್ಸಾಂ ಚುನಾವಣೆಯ ಹೊಣೆಗಾರಿಕೆ ಇದೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆದ್ದಿದ್ದೆ ಆದರೆ ಡಿ ಕೆ ಶಿವಕುಮಾರ್ಗೆ ಬಲ ಬರುತ್ತೆ. ಅವರು ಕಾಂಗ್ರೆಸ್ನ ಹೈಕಮಾಂಡ್ ಬಳಿಯಲ್ಲಿ ಹೋಗ್ಬಿಟ್ಟು ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಪ್ರಬಲವಾಗಿ ಕೇಳಬಹುದು. ಆದರೆ ಅಸ್ಸಾಂನಿಂದ ಬರ್ತಾ ಇರುವಂತಹ ಎಲ್ಲಾ ರಿಪೋರ್ಟ್ಗಳು ಕೂಡ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಈ ಹಿಂದಿಗಿಂತಲೂ ಕೂಡ ಕಳಪೆ ಸಾಧನೆ ಮಾಡುತ್ತೆ ಎನ್ನುವಂತಹ ರಿಪೋರ್ಟ್ಗಳಿದ್ದಾವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆತುರತೆ ಏನು ಗೊತ್ತಾ, ಅಸ್ಸಾಂನ ಚುನಾವಣೆ ಘೋಷಣೆ ಆಗೋದಕ್ಕೆ ಮುಂಚಿತವಾಗಿಯೇ ಕರ್ನಾಟಕದ ವಿಚಾರ ಇತ್ಯರ್ಥ ಆಗಿಬಿಡಲಿ. ಒಮ್ಮೆ ಅಸ್ಸಾಂನ ಚುನಾವಣೆ ಘೋಷಣೆ ಆಯಿತು ಅಂತಂದರೆ ಆ ಚುನಾವಣೆ ಮುಗಿಬೇಕು. ಚುನಾವಣೆಯಲ್ಲಿ ರಿಸಲ್ಟ್ ಉಲ್ಟಾ ಬಂದರೆ ಮತ್ತೆ ಹೋಗಿ ಹೈಕಮಾಂಡ್ ಬಳಿಯಲ್ಲಿ ಕೇಳೋದಕ್ಕೆ ಸಾಧ್ಯ ಇಲ್ಲ. ಈ ಗೊಂದಲಗಳು ನಿರ್ಮಾಣ ಆಗಿಬಿಡ್ತವೆ. ಅದಕ್ಕೆ ಮುಂಚಿತವಾಗಿ ಆಗಲಿ ಎನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಯಕೆ. ಅದಕ್ಕೆ ಇಷ್ಟೊಂದು ತರಾತುರಿಯನ್ನು ಮಾಡ್ತಾ ಇದ್ದಾರೆ. ಕೇವಲ ಇದೊಂದು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರು ಕೂಡ ಬಹಳ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಯೋಚನೆಯನ್ನೇ ಮಾಡಬಾರದು, ಆ ರೀತಿಯಾಗಿ ಕೆಲವೊಂದು ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ಹಿಂದೆ ದೇವರಾಜ್ ಅರಸು ಅವರ ದಾಖಲೆ ಮುರಿಬೇಕು, ಅದ್ರವರೆಗೆ ನಾಯಕತ್ವ ಬದಲಾವಣೆ ಆಗಬಾರದು ಅಂತ ಒಂದು ಬೇಡಿಕೆ ಹೋಯಿತು. ಹೈಕಮಾಂಡ್ ಇದನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಆಗೋದೇ ಇಲ್ಲ. ಸಿದ್ದರಾಮಯ್ಯನವರು ಈಸಿಯಾಗಿ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿದ್ರು.
ಈಗ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಫೋಕಸ್ ಮಾಡ್ತಾ ಇದ್ದಾರೆ. ಬಜೆಟ್ ಇರುವಂತಹದ್ದು ಮುಂದಿನ ತಿಂಗಳಲ್ಲಿ. ಅದಾಗ್ತಿದ್ದ ಹಾಗೆ ಜಾತಿ ಸಮೀಕ್ಷೆಯನ್ನ ರಿಲೀಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ಈ ಜಾತಿ ಸಮೀಕ್ಷೆಯ ಕಾರ್ಡ್ ಅನ್ನ ಮುನ್ನೆಲೆಗೆ ತಂದಿದ್ದೇ ಆದ್ರೆ ಅಥವಾ ಅದು ರಿಲೀಸ್ ಆಗಿದ್ದೇ ಆದ್ರೆ ಸಿದ್ದರಾಮಯ್ಯನವರನ್ನ ಟಚ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸಹಜವಾಗಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರ ಸಂಖ್ಯೆ ಜಾಸ್ತಿ ಇರುತ್ತೆ. ಸಿದ್ದರಾಮಯ್ಯನವರು ಅಹಿಂದ ವರ್ಗದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಂದ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರಾ? ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರು ಒಂದಾಗ್ತಿದ್ದ ಹಾಗೆ ಒಂದು ಪಾನನ್ನ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಬಳಿಯಲ್ಲಿ ಉತ್ತರ ಇಲ್ಲ. ಡಿ ಕೆ ಶಿವಕುಮಾರ್ ಈಗೇನಾದ್ರೂ ವಿಳಂಬ ಮಾಡಿದ್ದೇ ಆದ್ರೆ ಮುಂದಿನ ಯಾವ ಬೆಳವಣಿಗೆಗಳು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಪೂರಕವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಆತುರಾತುರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಮುಖ್ಯ ಉದ್ದೇಶ ಇರುವಂತಹದ್ದು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಬೇಕು, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು. ಇದೆರಡಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ತನ್ನ ಬಣದ ಶಾಸಕರನ್ನ 2-3 ವಾರಗಳ ಕಾಲ ವಿದೇಶಿ ಪ್ರವಾಸಕ್ಕೆ ಕಳುಹಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ ಆಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನೊಂದಷ್ಟು ಕಾಲ ದೆಹಲಿ ಯಾತ್ರೆಯನ್ನ ಮಾಡಲೇಬೇಕು. ಇದು ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಸದ್ಯದ ಕನಸನ್ನ ಬಿಟ್ಟು 2028ಕ್ಕೆ ಕನಸು ಕಾಣಬೇಕಾಗತ್ತೆ. ಇನ್ನೊಂದು 3-4 ತಿಂಗಳು ಹೀಗೆ ಮುಂದುವರಿತು ಅಂತಂದ್ರೆ ಸಿದ್ದರಾಮಯ್ಯನವರ ಬಣ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಈಗಾಗಲೇ ಸಿದ್ದರಾಮಯ್ಯನವರ ಆಪ್ತರಾದಂತಹ ಜಮೀರ್ ಅಹಮದ್ ರಂತ ನಾಯಕರು ಹೇಳಿಕೆ ಕೊಡ್ತಾ ಇಲ್ವಾ, 2028ರವರೆಗೂ ಕೂಡ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅಂತ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಕುರ್ಚಿಯ ಕನಸಿದೆಯಲ್ಲ, ಇದು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಟಫ್ ಆಗಿ ಪರಿಣಮಿಸ್ತಾ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.